ಸರ್ಕಾರಕ್ಕೆ ಪರಿಚಯಿಸುವಂತ ಕೆಲಸ ನನ್ನಿಂದ ಆಗ್ಬೇಕಂತ ನಾನು ಅನ್ಕೊಂಡಿದ್ದೆ. ಅದ್ರ ಜೊತೆಗೆ ಅಲ್ಲಿ ಇರುವಂತ ಸಣ್ಣ ಪುಟ್ಟ ಸಮಸ್ಯೆಗಳು, ಅವರಿಗೆ ಬೇಕಾಗುವಂತ ಸವಲತ್ತುಗಳನ್ನ ಗೌರ್ಮೆಂಟ್ ಕಡೆಗೆ ನಾನು ಅಪ್ರೋಚ್ ಆಗ್ಬೇಕನ್ನ ಹೇಳಿದ್ರೆ ನನಗೆ ಬೇರೆ ದಾರಿ ಕಾಣಲಿಲ್ಲ. ಈ ತರದೊಂದು ಪ್ರಯೋಗದ ಮೂಲಕ ಸರ್ಕಾರವನ್ನ ಅಪ್ರೋಚ್ ಆಗಿ ಅದ್ರ ಮೂಲಕ ಅವರಿಗಿರುವಂತ ಕೆಲವೊಂದು ಏನು ಕುಂದುಕೊರತೆಗಳನ್ನ ನೀಗಿಸುವಂತ ಕೆಲಸಗಳು ಆಗ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಾನು ತುಂಬಾ ಖುಷಿ ಪಟ್ಟೆ. ನಾನು ಅಂದ್ರೆ ಅವರ ಒಂದು ನಾನು ಅವ್ರನ್ನ ಅಪ್ರೋಚ್ ಆದವಾಗ ಅವ್ರು ಕೊಟ್ಟಂತ ಏನು ಭರವಸೆ ಏನಿದೆ, ನನಗೆ ಆಲ್ರೆಡಿ ಸಿನಿಮಾ ಮುಗಿಸಿ ಎಲ್ಲಾ ಆರ್ಟಿಸ್ಟ್ ಇವರೆಲ್ಲ ಕೊಟ್ಟ ಒಂದು ರೆಕ್ಕೆ ಇತ್ತು. ಈ ಅದ್ರ ಮೇಲ್ಗಡೆ ಇನ್ನೊಂದು ಹೆಮ್ಮರದಂತ ರೆಕ್ಕೆ ಸಿಕ್ಕದಷ್ಟು ಖುಷಿ ಆಯ್ತು. ಸಿದ್ದರಾಮಯ್ಯ ಅವರಿಗೂ ಹಾಗೆ ಅವ್ರನ್ನ ಪರಿಚಯ ಮಾಡಿಸಿದಂತ ಪ್ರಭಾಕರ್ ಸರಿಗೂ, ಅದಾದ್ಮೇಲೆ ಅಶೋಕ್ ಸರಿಗೆ, ಎಲ್ಲರಿಗೂ ತುಂಬಾ ಈ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಕಲೆಗೆ ಸಿಕ್ಕಂತ ಗೌರವ, ಸಿದ್ದರಾಮಯ್ಯ ಅವರು ಇದನ್ನ ನೋಡಿ ನಮ್ಮ ಕೆಲಸವನ್ನ ಗುರುತಿಸಿ ಇದಕ್ಕೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಕೊಟ್ಟಂತ ಭರವಸೆ ಏನಿದೆ, ಅದು ಒಂದು ನಿಟ್ಟಿನಲ್ಲಿ ನಮ್ಮ ಯಕ್ಷಗಾನಕ್ಕೆ ಸಿಕ್ಕಂತ ಒಂದು ದೊಡ್ಡ ಬೆಂಬಲ. ಇದು ಆ ದಿನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಡನ್ ಆಗಿ ಅಶೋಕ್ ಸರ್ ಪರಿಚಯ ಆಯ್ತು, ಸಡನ್ ಆಗಿ ಪ್ರಭಾಕರ್ ಸರ್ ಪರಿಚಯ ಆಯ್ತು, ಸಡನ್ ಆಗಿ CM ಸಾಹೇಬ್ರನ್ನ ಭೇಟಿ ಆಗುವಂತ ಒಂದು ಭಾಗ್ಯ ನಮ್ಗೆ ಸಿಕ್ತು. ಅವರಿಗೆ ಯಕ್ಷಗಾನದ ಮೇಲಿದ್ದಂತ ಒಲವು, ಅವ್ರಿಗೆ ಯಕ್ಷಗಾನದ ಮೇಲಿದ್ದಂತ ಪ್ರೀತಿ, ಕಲೆಯ ಮೇಲಿದ್ದಂತ ಪ್ರೀತಿ, ಅದೆಲ್ಲವೂ ಅವರ ಭೇಟಿಯಲ್ಲಿ ನನ್ಗೆ ಗೊತ್ತಾಯ್ತು. ಅಂದ್ರೆ ಸುದೀರ್ಘ 3 ನಿಮಿಷಗಳ ಕಾಲದ ಏನು ಶೋರೀಲ್ನ ಕಂಪ್ಲೀಟ್ ಆಗಿ ನೋಡಿ ಅದಾದ್ಮೇಲೆ ಇದ್ರ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ ರೀತಿ, ಎಲ್ಲೋ ಕಲೆ ಮೇಲೆ ಅವ್ರಿಗಿದ್ದಂತ ಗೌರವವನ್ನ ಅವ್ರು ತೋರಿಸ್ಪಡಿಸಿದಂತ ಖುಷಿ ಆಯ್ತು ನನಗೆ. ಸೊ ನಿಮ್ಮ ಈ ಒಂದು ಪ್ರಯತ್ನದಿಂದ ಒಂದ್ ಕಡೆ ಚಿತ್ರರಂಗದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನ ಬರ್ತಾ ಇದೆ, ಅದನ್ನ ಜನರು ಮೆಚ್ಕೊಳ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಇನ್ನೊಂದ್ ಕಡೆ ಅಟ್ ದ ಸೇಮ್ ಟೈಮ್ ಈ ಸಿನಿಮಾದಲ್ಲಿ ನಿಮ್ಮ ಏನು ಕ್ಯಾರೆಕ್ಟರ್ ಮಾಡಿರುವಂತಹ ಕಲಾವಿದ್ರು ಎಲ್ಲರೂ ಕೂಡ ಯಕ್ಷಗಾನ ಕಲಾವಿದ್ರೆ. ಸೊ ಅವರಿಗೆ ಎಲ್ಲೋ ಒಂದು ಕಡೆ ಈ ಸಿನಿಮಾದಿಂದ ಹೆಲ್ಪ್ಫುಲ್ ಆಗುತ್ತೆ, ಅವರ ಒಂದು ಲೈಫ್ ಅನ್ನ ಅವರು ಸೆಟಲ್ ಮಾಡ್ಕೊಳ್ಳೋದಕ್ಕೆ ಏನೇನೋ ಚಾನ್ಸ್ ಸಿಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ಹಾಗೆ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಸಿಗ್ತಿರುವಂತಹ ಫೆಸಿಲಿಟೀಸ್ ಬಗ್ಗೆ ನಮ್ಗೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಖಂಡಿತ. ಅಂದ್ರೆ ಇಲ್ಲಿ ಅವಕಾಶಗಳು ಬಂದವಾಗ ದುಡಿಮೆ ಎಲ್ಲರಿಗೂ ಆಯಾ ಭಾಗದಲ್ಲಿ ಅವರವರ ಅನುಗುಣವಾಗಿ ನಡೀತಾ ಇರುತ್ತೆ. ಬಟ್ ಒಬ್ಬ ಕಲಾವಿದನಿಗೆ ಎಲ್ಲದಕ್ಕಿಂತ ಮುಖ್ಯ ಇಂಪಾರ್ಟೆಂಟ್ ಅವನ್ನ ಗುರುತಿಸ್ಬೇಕು ಅಂತ. ಇಲ್ಲಾಂದ್ರೆ ಅವನಿಗೆ ಸಾಕಷ್ಟು ಫೀಲ್ಡ್ಗಳಿದೆ, ಅದನ್ನೆಲ್ಲವೂ ಬಿಟ್ಟು ನಾನು ಯಕ್ಷಗಾನ ಕಲಾವಿದನೇ ಆಗಿರ್ಬೇಕು ಅಥವಾ ಸಿನಿಮಾ ಕಲಾವಿದನೇ ಆಗಿರ್ಬೇಕು ಅಂತ ಅವ್ರಿಗೆ ಯಾಕೆ ಅನ್ಸುತ್ತಾನೆ, ಅವ್ರನ್ನ ಎಲ್ಲೇ ಬೇಕಾದ್ರೂ ನೀವು ಅವ್ರನ್ನ ಬಿಟ್ಟುಬಿಡಿ, ಅವ್ರು ವಾಪಸ್ಸು ಬಂದು ಸಿನಿಮಾಕ್ಕೆ ಬರ್ತಾರೆ. ಇದು ಒಬ್ಬ ಕಲಾವಿದನಿಗಿರುವಂತ, ಅಂದ್ರೆ ಆ ಬಳಗದಲ್ಲಿರುವಂತ ಎಲ್ಲರಿಗೂ ಇರುವಂತ ಒಂದು ಒಳ್ಳೆಯ ಚಟ ಅದು. ಅಂದ್ರೆ ನಾನು ಕಲಾವಿದನಾಗಿರ್ಬೇಕು, ನಾನು ಇದಕ್ಕೆ ಕಲಾ ಸೇವೆ ಮಾಡ್ಕೊಂಡಿರ್ಬೇಕು ಅಂತ. ಇಲ್ಲಿ ಸಾರ್ವಜನಿಕರು ಅದನ್ನ ಗಮನಿಸ್ಬೇಕು, ಜನರು ಅದನ್ನ ಗಮನಿಸ್ಬೇಕು. ಒಂದು ಬಳಗ ನಿಮ್ಮನ್ನ ಖುಷಿ ಪಡಿಸ್ಲಿಕ್ಕೋಸ್ಕರವೇ ಹಗಲು ರಾತ್ರಿ ಕಷ್ಟಪಡುತ್ತೆ. ನಿಮ್ಮ ಮುಖದಲ್ಲಿ ಬರುವಂತ ಒಂದು ನಗುಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಇಲ್ಲಿ ನಿಮ್ಮೆಲ್ಲರ ಜವಾಬ್ದಾರಿ ನಿಮ್ಮನ್ನೇ ನಂಬಿರುವಂತ ಒಂದು ಬಳಗ, ಆ ಬಳಗಕ್ಕೋಸ್ಕರ ನೀವು ಚಿತ್ರಮಂದಿರಗಳಿಗೆ ಬರಬೇಕು, ಸಿನಿಮಾಗಳನ್ನು ನೋಡಬೇಕು. ಈ ಕಂಪ್ಯಾರಿಸನ್ಗಳನ್ನೆಲ್ಲ ಬಿಟ್ಟು ಕಲಾವಿದರ ರೀತಿಯಲ್ಲಿ ನೋಡಿ, ತಂತ್ರಜ್ಞಾನದ ರೀತಿಯಲ್ಲಿ ನೋಡಿ, ಅವರವರ ಶಕ್ತಿ ಅನುಸಾರ ನಿಮ್ಗೆ ಹೂಗಳನ್ನ ತಗೊಬಂದು ನಿಮ್ಮ ಪಾದಕ್ಕೆ ಅರ್ಪಿಸ್ತಾರೆ. ಅದನ್ನ ಎತ್ತಿ ಮೂಡಿಗಿಟ್ಟುಕೊಂಡು ಆಶೀರ್ವಾದ ಮಾಡಿದ್ರೆ ಕಲಾವಿದನಿಗೆ, ಕಲಾ ತಂತ್ರಜ್ಞರಿಗೆ ಅದೇ ಖುಷಿ. ಇನ್ನು ಈ ಚಂದ್ರಹಾಸದ ವಿಷಯಕ್ಕೆ ಬಂದ್ರೆ, ನಾವು ಇದನ್ನ ಯಕ್ಷಗಾನದ ಒಂದು ಮೇಯ್ನು ಏನು ಕಟ್ಟುಪಾಡುಗಳಿದೆ ಅದನ್ನೆಲ್ಲ ನೋಡ್ಕೊಂಡು, ಅದನ್ನೆಲ್ಲ ತಿಳ್ಕೊಂಡು, ಆ ಭಾಗದವನೇ ಆಗಿರೋದ್ರಿಂದ ಭಕ್ತಿಯಿಂದ ಮಾಡಿದ್ದೀವಿ. ಎಲ್ಲೋ ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಏನು ಅನಿಸದೇ ಇರೋ ತರದಲ್ಲಿ, ತಪ್ಪು ಇರೋ ತರದಲ್ಲಿ ಒರಿಜಿನಲ್ ಯಕ್ಷಗಾನ ಹೇಗೆ ನಡೆಯುತ್ತೋ ಅದನ್ನ ಅದೇ ರೀತಿಯಲ್ಲಿ ಕಟ್ಟುಕೊಡುವಂತ ಪ್ರಯತ್ನಗಳು ಮಾಡಿದ್ದೀವಿ. ಇಲ್ಲಿ ನಾವು ಕಂಡಂತದ್ದು ವಿಜುವಲೇಷನ್ಲಿ ಅದನ್ನ ದೊಡ್ಡದಾಗಿ ಕಾಣಬೇಕು. ಇದು ಪ್ರಪಂಚ ನೋಡುವಾಗ, ದೃಷ್ಟಿಕೋನದಲ್ಲಿ ನೋಡುವಾಗ ಅದನ್ನ ಬೇರೆ ಒಂದು ಆಯಾಮ ಅವ್ರಿಗೆ ಹುಟ್ಟಬೇಕು ಅಂತ ಉದ್ದೇಶ ನಮಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ತಂಡ ಸುದೀರ್ಘವಾದಂತ ಏನು ಜರ್ನಿ ಮೂಲಕ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡಿದೀವಿ. ಅದಾದ್ಮೇಲೆ ಪ್ರತಿಯೊಂದು ನಿಟ್ಟಿನಲ್ಲೂ ಅವ್ರ ಕಲಾವಿದರು, ಯಾಕೆ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು 25, 30 ವರ್ಷ, 40 ವರ್ಷ ಕಲಾ ಸೇವೆಗಾಗಿ ಸೇವೆ ಕೊಟ್ಟು ಇವತ್ತಿಗೂ ಯಕ್ಷಗಾನ ಮಾಡ್ಕೊಂಡು ಬಂದಿರುವಂತ ಒಂದು ಬಳಗ. ಆ ಬಳಗದವರೆಲ್ಲರಿಗೂ ಒಂದು ಭರವಸೆ ಬೇಕು. ಮುಂದಿನ ಪೀಳಿಗೆಗೆ ಒಂದು ಮಾಡರ್ನ್ ಟೆಕ್ನಾಲಜಿ ಬೇಕು. ಇದನ್ನೆಲ್ಲ ನಾನು ಗೌರ್ಮೆಂಟ್ಗೆ ಅಪ್ಲೈ ಹೆಂಗ್ ಮಾಡ್ಬೋದು, ಹೆಂಗೆ ಅವ್ರನ್ನ ಅಪೀಲ್ ಮಾಡ್ಬೋದು. ಸೊ ಈ ತರ ಸಿನಿಮಾಗಳ ಮೂಲಕ ಕೊಟ್ಟಾಗ ಅವ್ರನ್ನ ಅಪೀಲ್ ಮಾಡ್ಲಿಕ್ಕೆ ಒಂದು ದಾರಿ ನನಗೆ ಸಿಗುತ್ತೆ. ಉದಾಹರಣೆಗೆ ಭಾಗವತರಿಗೆ ಯಾವುದೋ ಒಂದು ಏನು ಆ ಕಾಲದಿಂದ ಬಂದಂತ ಮೈಕ್ ಇರುತ್ತೆ, ಅದ್ರಲ್ಲಿ ಅವ್ರು ಗಟ್ಟಿ ಹಾಡಬೇಕು, ಸೌಂಡ್ ಕೊಡ್ಲಿಕ್ಕೆ ಆಗುದಿಲ್ಲ.
ಅವ್ರ ಧ್ವನಿ ಹೋಗುತ್ತೆ, ಮಾನವೀಯ ಹಾಡ್ಲಿಕ್ಕೆ ಆಗುದಿಲ್ಲ. ಈ 6 ತಿಂಗಳು ದುಡಿಮೆ 6 ತಿಂಗಳು ಏನು ಸುಮ್ನೆ ಕೂತ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಒಂದೊಂದ್ ದಿನವೂ ಅವರಿಗೆ ಭಾಗವತ ತುಂಬಾ ಇಂಪಾರ್ಟೆಂಟ್, ಚಂಡೆದಾರಿಗಾಗಿರ್ಲಿ ಎಲ್ಲರಿಗೂ ಆಗಿರ್ಲಿ. ಅದೇ ರೀತಿ ಅದನ್ನ ಮಧುರವಾಗಿ ಕೇಳುವಂತ ಹೊರಗಡೆ ಜನರಿಗೆ ಕೇಳುವಂತ ಭಾಗ್ಯವೂ ಇಲ್ಲ. ಅಂದ್ರೆ ಆ ಅಪ್ಡೇಟ್ ಗಳನ್ನ ಆಗ್ಬೇಕಂತ ಹೇಳಿದ್ರೆ ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ವ್ಯವಸ್ಥೆಗಳು ಅವರಿಗೆ ಸಿಗೋ ತರ ಆದ್ರೆ ಖಂಡಿತ ನಮ್ಮ ಕಲೆ ಏನಿದೆ ಉತ್ತುಂಗಕ್ಕೆ ಏರುತ್ತೆ. ಇನ್ನೊಂದು ಹೊಸ ವಿಷಯಗಳು ನಾನು ರೀಸೆಂಟ್ ಆಗಿ ಕೇಳ್ತಾ ಇರೋದನ್ನ ಹೇಳಿದ್ರೆ, ಆಲ್ರೆಡಿ ಎಲ್ಲಾ ಕಂಟ್ರಿಗಳಲ್ಲೂ ಯಕ್ಷಗಾನದ ಟ್ರೈನಿಂಗ್ ಸೆಂಟರ್ಗಳಾಗಿದೆ. ಫಾರಿನ್ ಕಂಟ್ರಿಯವರು ಯಕ್ಷಗಾನದ ಏನು ಚೌಕಿಗೆ ಬಂದು ಅಲ್ಲಿ ಯಕ್ಷಗಾನ ಕಲಿಯುವಂತ ಇದು ನಡೀತಾ ಇದೆ. ನಮ್ಮಲ್ಲಿ ಇನ್ನೂ ಆಗ್ಲಿಲ್ಲ, ನಮ್ಮಲ್ಲಿ ಆಗ್ಬೇಕು. ನಮ್ಮಲ್ಲಿ ಕರಾವಳಿದವ್ರಿಗೆ ಬಿಟ್ರೆ ಮತ್ತೊಳ್ದಾರ ನಾನು ಅಲ್ಲಿ ನೋಡಿದ್ದೇನೆ ಇಲ್ಲಿ ನೋಡಿದ್ದೇನೆ ಹೇಳ್ತಾರೆ ಬಿಟ್ರೆ ಅದ್ರ ಬಗ್ಗೆ ಏನೋ ಡೀಟೇಲ್ ಆಗಿ ಗೊತ್ತಿರೋರು ಯಾರೂ ಇಲ್ಲ. ಇದು ಗೊತ್ತಾಗೋ ತರ ಆಗ್ಬೇಕು. ಒಂದು ಅದ್ಭುತವಾದಂತ ಕಲೆ, ಮಾತುಗಾರಿಕೆ. ಈಗ ನಿಮ್ಮ ಹೊತ್ತಿಗೆ ಇಷ್ಟೊತ್ತು ನಾನು ಸುದೀರ್ಘವಾಗಿ ಮಾತಾಡ್ತಾ ಇದ್ದೀನಿ ನೋಡ್ರಿ, ಇದೆಲ್ಲದೂ ಕೊಡುಗೆ ಯಕ್ಷಗಾನದ. ಅದು ಆ ಪದ ಬಳಕೆ ಮಾಡುವಂತ ರೀತಿ ಸೈಮಲ್ಟೇನಿಯಸ್ಲಿ ನಿಮ್ಗೆ AI ಕ್ರಿಯೇಟ್ ಆಗೋದು, ಇದು ಯಕ್ಷಗಾನದ ಮಾತುಗಾರಿಕೆಯಲ್ಲಿರುವಂತ ಒಂದು ಅದು ಗತ್ತದು. ಸುದೀರ್ಘವಾಗಿ ಒಂದು 6 ಗಂಟೆಗಳ ಕಾಲ ಶುದ್ಧ ಕನ್ನಡವನ್ನ ಈ ನಾವೀಗ ಬಳಸೋದೆಲ್ಲ ಮಿಶ್ರ ಕನ್ನಡ. 6 ಗಂಟೆಗಳ ಕಾಲ ಶುದ್ಧ ಕನ್ನಡವನ್ನ ಬಳಸಿ ನಿಮಗೆ ಏನು ಪೌರಾಣಿಕದ ಇತಿಹಾಸದ ಎಲ್ಲಾ ವಿಷಯಗಳನ್ನ ಹೇಳುವಂತ ಒಂದು ಅದ್ಭುತವಾದಂತ ಕಲೆ. ಒಂದು ಪ್ರಪಂಚದಲ್ಲಿ ಒಂದು ಕಲೆ ಅಂತ ಇದ್ದಿದ್ರೆ ನಾಟ್ಯವೂ ಇದೆ, ಎಕ್ಸ್ಪ್ರೆಷನ್ ಇದೆ, ಸಂಗೀತವೂ ಇದೆ, ಹಿಮ್ಮೇಳವೂ ಇದೆ. ಎಲ್ಲಾ ಒಂದು 5 ವೆರೈಟಿ ಮಿಶ್ರ ಇರುವಂತ ಏಕೈಕ ಕಲೆ. ಎಲ್ಲದೂ ಸಂಗೀತದಲ್ಲಿ ಎಷ್ಟು ವಿಭಾಗಗಳಿದೆ ಎಲ್ಲವೂ ಮೇಳೈಸಿ ಕತೆ ಹೇಳುವಂತ ನರೇಶನ್ ಇಂದ ಹಿಡಿದು ಎಲ್ಲದೂ ಇರುವಂತದ್ದು ಏಕೈಕ ಕಲೆ ಯಕ್ಷಗಾನ. ಇದು ಜನರಿಗೆ ಪರಿಚಯ ಆಗ್ಬೇಕು. ಇದ್ರ ಮೂಲಕ ಕತೆ ಕೇಳುವಂತ ಹವ್ಯಾಸ ಹುಟ್ಟಬೇಕು. ನಮ್ಮಲ್ಲಿ ಮಾತ್ರ ಯಕ್ಷಗಾನ ಆಗ್ತಾ ಇದೆ. ಮಳೆಗಾಲದ ಸಮಯದಲ್ಲಿ ನಮ್ಮ ಮಂಡ್ಯದಲ್ಲೂ ಒಂದು ಯಕ್ಷಗಾನ ಆಗ್ಲಿ, ಆಯ್ತಾ, ಅದಾದ್ಮೇಲೆ ಚಾಮರಾಜಪೇಟೆಯಲ್ಲೂ ಒಂದು ಯಕ್ಷಗಾನ ಆಗ್ಲಿ, ಬೆಂಗಳೂರಲ್ಲೂ ನಡೀತಾ ಇದೆ, ಹುಬ್ಳಿಲಿ ನಡೆಯೋ ತರ ಆಗ್ಲಿ, ಎಲ್ಲ ಕಡೆಗೂ ಆ ಕಲಾವಿದರಿಗೆ ಒಂದು ಅವಕಾಶ ಸಿಗೋ ತರ ಆಗ್ಲಿ, ಅವ್ರನ್ನ ಕರೆಸಿ ಅವ್ರ ಮೂಲಕ ಒಂದು ಹಿಸ್ಟಾರಿಕಲ್ ಕಥೆಗಳನ್ನ ಕೇಳೋ ತರ ಆಗ್ಲಿ ಅಂತ ನನ್ನ ಆಸೆ. ಇದ್ರ ಜೊತೆಗೆ ನಮ್ಮೆಲ್ಲರ ಕರ್ತವ್ಯ, ಕರ್ನಾಟಕದ ಎಲ್ಲರೂ ಕರ್ತವ್ಯ. ನಮ್ಗೆ ಕಲ್ಚರ್ ಅಂತ ಬಂದಾಗ ಒಂದು ಸಂಸ್ಕೃತಿ ಕಲೆನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಹೇಳಿದ್ರೆ ಅದ್ರಲ್ಲಿ ಯಕ್ಷಗಾನದ ಪಾತ್ರ ತುಂಬಾ ಇದೆ. ಎಲ್ಲೋ ಏರ್ಪೋರ್ಟ್ ಅಲ್ಲೋ ಒಂದಿರೋ ಗೊಂಬೆ ನೋಡ್ಕೊಂಡು ಅಲ್ಲಿ ಹೋಗಿ ಫೋಟೋ ತೆಗೆದುಕೊಂಡು ಅದ್ರ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಳ್ಳೋದೇ ಇದ್ರೆ ಒಂದು ಅದ್ಭುತವಾದಂತ ವಜ್ರ ಇದೆ. ಅದನ್ನ ಎಲ್ಲರೂ ನೋಡಿ ಅದನ್ನ ಏನು ಅದರಿಂದ ನಮ್ಗೆ ಇನ್ಫಾರ್ಮೇಶನ್ಗಳು ಸಿಗುತ್ತೆ ಅದನ್ನೆಲ್ಲ ಎಲ್ಲರಿಗೂ ಸಿಗೋ ತರ ಆಗ್ಲಿ ಅಂತ ನಮ್ಮ ಆಸೆ. ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕಾಲ ಹತ್ರ ಬಂದಿದೆ. ಇದೇ ಏಪ್ರಿಲ್ 18ಕ್ಕೆ ಯಕ್ಷಗಾನದ ಹಬ್ಬ ನಡೀಲಿಕ್ಕಿದೆ. ಎಲ್ಲರೂ ಬನ್ನಿ, ನಾವೆಲ್ಲರೂ ಸೇರಿ ಇಡೀ ಪ್ರಪಂಚಕ್ಕೆ ತೋರಿಸುವ ಯಕ್ಷಗಾನದ ಬಗ್ಗೆ ಸ್ವಲ್ಪ ಯಕ್ಷಗಾನ ವಿಶ್ವಗಾನ ಮಾಡುವ.